ಏನಲ್ಲ ಯಾರ ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿಯವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳಿದ. ಯಾ ಕರೆಕ್ಟಾ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಆಮೇಲೆ ಈಗ ತಗೊಳ್ಳಿ, ಈಗ ಮೀಡಿಯಾದವ್ರು ಇದನ್ನ ಹೈಲೈಟ್ ಆಗ್ತಾರಪ್ಪ. ನಿಲ್ಸಪ್ಪ, ಈ ಪ್ರೋಗ್ರಾಮ್ದು ಹಾಕಿ ಇನ್ನೊಂದು ದಿವಸ ಬೇಕಾದ್ರೆ ನೀವು ಹಾಕ್ಕೊಳ್ಳಂತೀರಿ. ನೀವು ಅಲ್ಲ, ಮಾಧ್ಯಮದವರಿಗೆ ಇನ್ನೊಂದು ದಿವಸ ಇದನ್ನ ಹಾಕ್ಕೊಳ್ಳಿ, ಬಟ್ ಡೋಂಟ್. ಯಾಕಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮು. ಅದನ್ನು ಅಸಹ್ಯ ಮಾಡೋದು ಬೇಡ. ಯಾವನ ತಲೆ ಕೆಟ್ಟವನು ಮಾಡ್ತಾನೆ ಅಂತ ಹೇಳಿದರೆ ನಾವು ಮಾಡೋಕ್ಕಾಗಲ್ಲ. ಯಾರು ಮಾತಾಡ್ತಾರೆ ಭರತ್ ಅನ್ನೋನಿಗೆ ಕೊಡಿ. ಏನಲ್ಲ ಯಾರ ಅವನು ಏನೀಗ ಉರ್ದು ಎಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿಯವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರೆ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರು ಟೀಚರ್ ಯಾರಿದ್ದಾರೆ BO ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳಿದ. ಯಾ ಕರೆಕ್ಟಾ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಆಮೇಲೆ ಈಗ ತಗೊಳ್ಳಿ, ಈಗ ಮೀಡಿಯಾದವ್ರು ಇದನ್ನ ಹೈಲೈಟ್ ಆಗ್ತಾರಪ್ಪ. ನಿಲ್ಸಪ್ಪ, ಈ ಪ್ರೋಗ್ರಾಮ್ದು ಹಾಕಿ ಇನ್ನೊಂದು ದಿವಸ ಬೇಕಾದ್ರೆ ನೀವು ಹಾಕ್ಕೊಳ್ಳಂತೀರಿ. ನೀವು ಅಲ್ಲ, ಮಾಧ್ಯಮದವರಿಗೆ ಇನ್ನೊಂದು ದಿವಸ ಇದನ್ನ ಹಾಕ್ಕೊಳ್ಳಿ, ಬಟ್ ಡೋಂಟ್. ಯಾಕಂದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮು. ಅದನ್ನು ಅಸಹ್ಯ ಮಾಡೋದು ಬೇಡ. ಯಾವನ ತಲೆ ಕೆಟ್ಟವನು ಮಾಡ್ತಾನೆ ಅಂತ ಹೇಳಿದರೆ ನಾವು ಮಾಡೋಕ್ಕಾಗಲ್ಲ. ಯಾರು ಮಾತಾಡ್ತಾರೆ ಭರತ್ ಅನ್ನೋನಿಗೆ ಕೊಡಿ. ಪರವಾಗಿಲ್ಲ, ಹೇಳಿ ಸರ್. ನೆಕ್ಸ್ಟ್ ಫಿಸಿಕ್ಸ್ ಲೆಕ್ಚರರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ್, ಶಿವಾನಂದ್ ಎಂ ಕಲ್ಲೂರು. ಹೇಳಿ ಕೇಳಿಸುತ್ತೆ, ಹೇಳಪ್ಪ. ಕೊಡಿ. ಚಿತ್ರದುರ್ಗ ಅಲ್ಲ, ನಾವು ಯಾರ ಹೆಸರು ಕರಿತಾ ಇದೀವಿ ಅವ್ರು ಮಾತ್ರ ಮಾತಾಡ್ಬೇಕು. ದಯವಿಟ್ಟು ಬೇರೆಯವರೆಲ್ಲ ಮ್ಯೂಟ್ ಮಾಡಿ. ಈಗ ಬರೀ ಶಿವಾನಂದ ಎಂ ಕಲ್ಲೂರು ಗದಗ್, ನೀವು ಮಾತ್ರ ಮಾತಾಡಿ. ಚಿತ್ರದುರ್ಗದವ್ರು ಅಲ್ಲ, ದಯವಿಟ್ಟು ಮ್ಯೂಟ್ ಮಾಡಿ. ನಿಮ್ಮನ್ನ ಕರಿತಾ ಇಲ್ಲ, ಗದಗ್ ಅವ್ರನ್ನ ಕರಿತಾ ಇರೋದು. ನೆಕ್ಸ್ಟ್ ಇದ್ದೀರಾ ಬೀದರ್ ಇದ್ದೀರಾ. ಹುಮ್ನಾಬಾದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮಿಸ್ಟ್ರಿ, ರಮೇಶ್ ಬಾರ್ಗೆ. ಹೇಳಿ ಈಗ ಇದು ಗದಗ್, ಹುಮ್ನಾಬಾದ್, ಬೀದರ್ ಅವರ ರಮೇಶ್ ಬಾರ್ಗೆ. ಮ್ಯೂಟ್ ಎವ್ರಿವನ್. ಈಗ ನಾನು ಯಾರನ್ನ ಕರಿತೀನೋ ಅವ್ರನ್ನ ಮಾತ್ರ ಪ್ಲೀಸ್ ಅನ್ಮ್ಯೂಟ್. ಓನ್ಲಿ ನಾನು ಯಾರನ್ನ ಓನ್ಲಿ ದ ಪರ್ಸನ್ ಐ ಕಾಲ್. ಪರವಾಗಿಲ್ಲ, ನೀವು ಯಾರನ್ನು ಕರೀತಾರೆ. ಹುಮ್ನಾಬಾದ್ ಇದ್ದೀರಾ, ಬೀದರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆಮಿಸ್ಟ್ರಿ. ಓಪನ್ ಮಾಡಬೇಕು ಅವ್ರದ್ದು ಚಾನಲ್. ವಾಸುದೇವ್
ವಾಸುದೇವ್ ಗಣಿತಶಾಸ್ತ್ರ ಮ್ಯಾಥ್ಸ್ ಶಿವಮೊಗ್ಗ. ಹಲೋ ಮಾತಾಡಿ. ವಾಸುದೇವ ನೋಡಿ, ವಾಸುದೇವ್ ಒಬ್ಬರೇ ಮಾತಾಡಿ, ಇನ್ಯಾರು ಬೇಡ. ನಾವು ಒಂದು 5 ಜನರದ್ದು ನೀವು ಫೋನ್ ಮಾಡಿಬಿಟ್ಟು ಅವ್ರಿಗೆ ಮಾತ್ರ ಮಾತಾಡಕ್ಕೆ ಹೇಳಿ. ಈಗ ಮಕ್ಕಳು ಮಾತಾಡಿ. ಆಫ್ಲೈನ್ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಮಾನ್ಯ ಸಚಿವರ ಜೊತೆ ಸಂವಾದ ಮಾಡ್ತಾರೆ. ಯಾರಿಗೆ ಕರಿಬೇಕು? ಅವರೇ ನಮ್ಮ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಮುಕ್ತವಾದಂತಹ ಒಂದು ಅವಕಾಶ. ಸನ್ಮಾನ್ಯ ಸಚಿವರ ಕುರಿತು ಈ ಕಾರ್ಯಕ್ರಮವನ್ನು ಕುರಿತು ನಿಮಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಕುಮಾರ್. ನಾನು ಮಲ್ಲೇಶ್ವರಂ ಗೌರ್ಮೆಂಟ್ PU ಕಾಲೇಜಲ್ಲಿ ಕ್ಲಾಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುತ್ತೇನೆ. ಉಚಿತ ನೀಟ್ ಮತ್ತು JEE CET ಆನ್ಲೈನ್ ಕೋಚಿಂಗ್ ತರಗತಿ, ಈ ಒಂದು ಯೋಜನೆ ರಾಜ್ಯ ಸರ್ಕಾರ ತಂದಿರುವುದು ನಮಗೆಲ್ಲ ಸಂತಸದ ಸಂಗತಿ. ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು ಯೋಜನೆಯಿಂದ ಫಲಾನುಭವಿಗಳು ಯಾರಂದ್ರೆ ಗ್ರಾಮೀಣ ಭಾಗದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಗೌರ್ಮೆಂಟ್ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಫಲಾನುಭವಿ ಆಗಬೇಕು. ಮಾನ್ಯ ಮಧು ಬಂಗಾರಪ್ಪ ಸರ್ ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನದೊಂದು ಮನವಿ ಏನಂದ್ರೆ, ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೂ ಈ ಒಂದು ಅಭಿಯಾನವನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಆಗಮನಕ್ಕೆ ಇದೊಂದು ಬುನಾದಿ. ನೀಟ್ ಮತ್ತು JEE ಎಷ್ಟೋ ಬಡ ಮಕ್ಕಳ ಕನಸು. CET ಮತ್ತು ನೀಟ್ ಒಂದು ಶುಲ್ಕವನ್ನ ಬಾರಿಸಿದಂತ ರೀತಿಯಲ್ಲಿ ಇವತ್ತು ಮಕ್ಕಳಿದ್ದಾರೆ. ಆ ಒಂದು ಮಕ್ಕಳಿಗೆ ಈ ಒಂದು ಯೋಜನೆ ತುಂಬಾ ಫಲಾನುಭವಿಯಾಗಿದೆ. ಮತ್ತೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ನೀಡೋದ್ರ ಮುಖಾಂತರ ಗೌರ್ಮೆಂಟ್ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡೆ.